ಕನ್ನಡದ ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇರೋ ವೀಕ್ಷಕರಿಗೆ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಶನಿವಾರ ಭಾನುವಾರ ಬಂದ್ರೆ ಟಿವಿ ಮುಂದೆ ರಿಮೋಟ್ ಮರೆತು ಕುಳಿತುಬಿಡ್ತಾರೆ. ಈ ವಾರನೂ ಬಿಗ್ ಬಾಸ್ ಫುಲ್ ಎಂಟರ್ಟೈನ್ ಹಾಗೂ ಕಿಚ್ಚ ಸುದೀಪ್ ಅವರು ನಿರೂಪಣೆ ವಿಶೇಷವಾಗಿದೆ. ಬಿಗ್ ಬಾಸ್ ಸೀಸನ್ 12 ಅಂದ್ರೆ ಗಿಲ್ಲಿ ನಟ ಬಗ್ಗೆ ಮಾತಾಡದೇ ಇರೋಕೆ ಸಾಧ್ಯನೇ ಇಲ್ಲ. ಇವತ್ತಿನ ಸೂಪರ್ ಸಂಡೇ ವಿತ್ ಬಾದಶಾಹ ಸುದೀಪ್ ಎಪಿಸೋಡಿನಲ್ಲಿ ನಟ ಗಿಲ್ಲಿ ಕಾಮಿಡಿ ಪಂಚ್ ಸೂಪರ್ ಆಗಿದೆ. ಕಿಚ್ಚ ಸುದೀಪ್ ಅವರು ಸೂಪರ್ ಸಂಡೇ ಶೋನಲ್ಲಿ ಗಿಲ್ಲಿ ನಿನಗೆ ಪುಸ್ತಕ ಬರೆಯೋಕೆ ಕೊಟ್ರೆ ಯಾರ ಬಗ್ಗೆ ಬರೆಯುತ್ತೀರಾ ಅಂತ ಕೇಳಿದ್ದಾರೆ. ತಕ್ಷಣವೇ ಗಿಲ್ಲಿ ನಟ ಅವರು ನಾನು ಕಂಡ ಧ್ರುವಂತ್ ಎಂದು ಪ್ರತ್ಯುತ್ತರ ನೀಡಿದ್ದಾರೆ. ಈ ನಾಮಿನೇಷನ್ ಅಂತ ಬಂದ್ರೆ ಧ್ರುವಂತ್ ನಾಗವಲ್ಲಿಯಾಗಿ ಬದಲಾಗಿರೋದನ್ನ ನಾವು ನೋಡಿದ್ದೇವೆ. ಗಿಲ್ಲಿ ಪುಸ್ತಕದ ಮತ್ತೊಂದು ಪುಟದಲ್ಲಿ ಸೂರಜ್ ಬಗ್ಗೆ ಹೇಳುತ್ತಾರೆ. ಈ ಕಥೆಯ ನಾಯಕ ಪೂಲ್ನಿಂದ ಎದ್ದು ಬಂದಿದ್ದಾರೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಅವರಿನ್ನೂ ಎದ್ದು ಬಂದೇ ಇಲ್ಲ ಎಂದು ಅಭಿಪ್ರಾಯವನ್ನು ಹಾಸ್ಯವಾಗಿ ತಿಳಿಸುತ್ತಾರೆ. ಬಿಗ್ ಬಾಸ್ ಮನೆಗೆ ಬಂದ ರಘು ಅಣ್ಣನ ಬಗ್ಗೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ ಫೈಟು, ಆಕ್ಷನ್ನು, ಲಾಂಗು, ಮಚ್ಚು ಎಲ್ಲ ಇರ್ತದೆ ಅಂತ. ಆದ್ರೆ ಕಿಚನ್ ಅಲ್ಲಿ ಬೆಳ್ಳುಳ್ಳಿ ಬಿಡಿಸೋದು, ಈರುಳ್ಳಿ ಕಟ್ ಮಾಡೋದು ನೋಡಿದ್ದೇವೆ ಎಂದು ಗಿಲ್ಲಿ ಹೇಳಿದ್ದಾರೆ. ಗಿಲ್ಲಿ ನಟ ಸೂಪರ್ ಸಂಡೇ ಶೋನಲ್ಲಿ ಒಟ್ಟಾರೆ 4 ಜನರ ಬಗ್ಗೆ ಹಾಸ್ಯವಾಗಿ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಗಿಲ್ಲಿಯ ಈ ಕಚುಗುಳಿ ಮಾತಿಗೆ ಕಿಚ್ಚ ಸುದೀಪ್ ಅವರು ಬಿದ್ದು ನಕ್ಕಿದ್ದಾರೆ. ಧ್ರುವಂತ್ ಅಂತೂ ಗಿಲ್ಲಿ ಮಾತಿಗೆ ಸಿಕ್ಕಾಪಟ್ಟೆ ಸಿಡಿಮಡಿಗೊಂಡು, ಗಿಲ್ಲಿ ಒಂದು ರೀತಿ ಜಿಗಣೆ ತರಹ, ಅವರು ಸರ್ವೈವಲ್ ಆಗಬೇಕು ಅಂದ್ರೆ ಯಾರನ್ನಾದ್ರೂ ಕಚ್ತಾ ಇರಬೇಕು ಎಂದಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಗಿಲ್ಲಿ ನಟ ಆಟ ಚೆನ್ನಾಗಿದೆಯಾ ಅಥವಾ ಧ್ರುವಂತ್ ಹೇಳಿದಂತೆ ಗಿಲ್ಲಿ ನಟ ಜಿಗಣೆನಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ.